ದುಡ್ಡಿರೋರೇ ಇರೋದು. ಮಿನಿಮಮ್ ಅಂದ್ರೂ 500 ಕೋಟಿ 1000 ಕೋಟಿ ದುಡ್ಡಿದೆ ಅವ್ರ ಹತ್ರ. ನಾವು ಒಬ್ಬ ಒಂದು ಕ್ವಶನ್ ರೇಸ್ ಮಾಡಿದ್ರೆ ಅವ್ರನ್ನ ಹಿಂದ್ಗಡೆಯಿಂದಾನೆ ಮಟ್ಟ ಹಾಕ್ಬಿಡ್ತಾರೆ. ಬದಲಾವಣೆಯನ್ನು ಬಯಸ್ತಾ ಇದೀಗ. ಸೌತ್ ಅಲ್ಲಿ ಇವಾಗ ತಮಿಳ್ನಾಡಲ್ಲಿ ನೋಡ್ತಾ ಇದೀವಿ, ವಿಜಯ್ ಅವ್ರದ್ದು ಯಾವ ತರ ಬಂತು ಅಂತ. ಅಲ್ಲಿ ಚೇಂಜ್ ಆಯ್ತು, ಅದಕ್ಕೆ ನಮಗೂ ಚೇಂಜ್ ಬೇಕು ಅಂತ ಏನಿಲ್ಲ. ಒಂದು ಹೊಸ ಬದಲಾವಣೆ ಬಂದ್ರೆ ಏನಾದ್ರು ಇವ್ರದ್ದು ಏನ್ ಹೇಳ್ತಾ ಇದಾರೆ ಸಿದ್ಧಾಂತ ಇದೆ ಪಕ್ಷದ್ದು, ಇವ್ರದ್ದು ಇಂಡಿವಿಜುವಲ್ ಆಗಿ ಏನ್ ಹೇಳ್ತಾ ಇದಾರೆ ಅದು ನಮಗೊಂದು ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ಏನಾದ್ರು ಚೇಂಜ್ ಆಗ್ಬೋದು. ಅವ್ರನ್ನ ಚೇಂಜ್ ಮಾಡಿ ಪಕ್ಷ ಚೇಂಜ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಮ್ಮನ್ನ ಚೇಂಜ್ ಆಗಿ ಅಂತ ಹೇಳ್ತಾ ಇದಾರೆ. ಜನಗಳಾಗಿ ಪ್ರಜೆಗಳಾಗಿ ನೀವು ಚೇಂಜ್ ಆಗಿ ನೀವು ಕೇಳಿ ಕ್ವಶನ್ಸ್, ನಾವ್ ಯಾರನ್ನೂ ಕೇಳ್ತಾ ಇಲ್ಲ. ಇವಾಗ ಏನಾಗ್ತಾ ಈಗ ಇಲ್ಲೊಂದು ಏನೋ ಒಂದು ಕೆಲಸ ನಡೀತಾ ಇದ್ರೆ ನಮ್ಗೆ ಗೊತ್ತಿಲ್ಲ, ಯಾರು ಮಾಡಿಸ್ತಾ ಇದಾರೆ ಏನಾಗ್ತಾ ಇದೆ ಅಂತಾನೆ ಗೊತ್ತಿರಲ್ಲ. ಅವ್ರೇನ್ ಹೇಳ್ತಾ ಇದಾರೆ, ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ, ಒಂದು ಆಪ್ ಬರುತ್ತೆ. ಆಪಲ್ಲಿ ನಾವು ನೋಡ್ಬೋದು ಯಾರು ಮಾಡ್ತಾ ಇದಾರೆ, ಎಷ್ಟೋ ಅನುದಾನ ಬಂದಿದೆ, ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಉಳಿದಿದೆ, ಎಲ್ಲದೂ ಒಂದು ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ಸೊ ಇವಾಗ ಅವ್ರ ಕೆಲಸ ನೋಡಿ ನಾವು ನೆಕ್ಸ್ಟ್ ಟೈಮ್ ಜಡ್ಜ್ ಮಾಡ್ಬೋದು. ಇವ್ರಿಗೆ ಮತ್ತೆ ಇನ್ನೊಂದ್ ಕಡೆ ಏನೋ ಟೆಂಡರ್ ಬರುತ್ತೆ, ಇವ್ರು ಕೊಟ್ರೆ ಕೆಲಸ ಚೆನ್ನಾಗಿ ಮಾಡ್ತಾರ, ಕ್ವಾಲಿಟಿ ಇರುತ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ನೆಕ್ಸ್ಟ್ ಬೇರೆ ಬೇಕು ಅಂದ್ರೆ ನಾವೇ ಚೂಸ್ ಮಾಡ್ಬೋದು, ಆಪ್ ಮುಖಾಂತರ ಚೂಸ್ ಮಾಡ್ಬೋದು. ಇನ್ನು ಬೇರೆ ಈಗ ನಾರ್ತ್ ಅಲ್ಲಿ ನೋಡಿದ್ರು ಕಾಕ್ರೋಚ್ ಜನತಾ ಪಾರ್ಟಿ ಬರ್ತಾ ಇದೆ, ಒಂದು ಅಲೆ ಶುರುವಾಗಿದೆ. ನಾವೇನೇ ಅನ್ಎಂಪ್ಲಾಯ್ಡ್ ಅಲ್ಲ, ಬಟ್ ಅನ್ಎಂಪ್ಲಾಯ್ಡ್ ಗಳಿಗೆ ಅಂತಾನೆ ಅವರು ಮಾಡ್ಕೊಂಡಿದ್ದಾರೆ. ಅದೇ ತರನೇ ಒಂದು ಬದಲಾವಣೆ ಇದ್ರೆ ಬಯಸ್ತಿರೋದು ಒಬ್ಬ ಅವರು ಸೇವಕನಾಗ್ಬೇಕು, ಒಬ್ಬರಿಗೆ ಅಧಿಕಾರ ಮಾಡೋದು ಬೇಡ. ಇವಾಗ ಇರೋರು ಸೇವಕರನ್ನೇ, ಬಟ್ ಅದನ್ನ ನಾವು ಆತರ ನೋಡ್ತಾ ಇಲ್ಲ. ಅವ್ರು ಹೇಳಿದ್ರು ನಾವು ಅವ್ರನ್ನ ಕ್ವಶನ್ ಏನಕ್ಕೆ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ, ಯಾರೋ ಒಬ್ಬ ನಮ್ಮಂತವ್ರು ನಿಮ್ಮಂತವ್ರು ಒಬ್ರು ಅಧಿಕಾರಕ್ಕೆ ಬರ್ತೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಬೆಳವಣಿಗೆ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಡೈರೆಕ್ಟ್ ಆಗಿ ಯಾರೋ ಒಬ್ರು ಬಂದು ಕ್ವಶನ್ ಕೇಳ್ತಾರೆ, ಏನ್ ಮಾಡಿದ್ಯಪ್ಪ ನೀನು ಓಟ್ ಆಗೋದ್ ಕೆಲಸ ಅಂತ. ಇವಾಗ ಇರೋಂತ ರಾಜಕಾರಣಿಗಳು ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಎಷ್ಟು ಒಂದು 4000 MLA ಗಳು ಯಾರು ಇದ್ದಾರೆ, ಎಲ್ಲಾರ ಹತ್ರನು ದುಡ್ಡಿರೋರೇ ಇರೋದು. ಮಿನಿಮಮ್ ಅಂದ್ರೂ 500 ಕೋಟಿ 1000 ಕೋಟಿ ದುಡ್ಡಿದೆ ಅವ್ರ ಹತ್ರ. ನಾವು ಒಬ್ಬ ಒಂದು ಕ್ವಶನ್ ರೇಸ್ ಮಾಡಿದ್ರೆ ಅವ್ರನ್ನ ಹಿಂದ್ಗಡೆಯಿಂದಾನೆ ಮಟ್ಟ ಹಾಕ್ಬಿಡ್ತಾರೆ. ಸೊ ಯಾರು ಕ್ವಶನ್ ಮಾಡಕ್ ಆಗ್ತಾ ಇಲ್ಲ. ನಮ್ಮಂತ ಸಾಮಾನ್ಯ ಪ್ರಜೆಗಳೇ ಅಧಿಕಾರ ಅಲ್ಲ, ಅದು ಇದೊಂದು ಸರ್ವಿಸ್, ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಗಳಿಗೆ ನಾವು ಹೆಂಗೆ ಪ್ರಿಪೇರ್ ಆಗಿ ಬರೀತೀವಿ, ಅದೇ ತರನೇ ಇದಕ್ಕೂ ಒಂದು ಪ್ರಿಪರೇಷನ್ ಮಾಡಿ ಅದು ರೋಲ್ ಅಲ್ಲಿ ಏನಿದೆ ಅಂತ ಗೊತ್ತಿರ್ಬೇಕು. ಈಗ ಅದು UP ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿ ಬಂದಿದ್ದಾರೆ, ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅಂತವ್ರನ್ನೆಲ್ಲ ಮಿನಿಸ್ಟರ್ ಮಾಡಿ ನಾವ್ ಏನ್ ಮಾಡಕ್ಕಾಗುತ್ತೆ? ಅದೇ ಈಗ ಒಂದು ಅದಕ್ಕಿಂತ ಪ್ರಿಪರೇಷನ್ ಇರ್ಬೇಕು, ಅದಕ್ಕೊಂದು ಎಕ್ಸಾಮ್ ಏನೋ ಒಂದು ಇರ್ಬೇಕು. ಅವ್ನಿಗೊಂದು ಕ್ವಾಲಿಟೀಸ್ ಏನಿದೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಜಾತಿ ನೋಡ್ತೀವಿ, ಇಲ್ಲ ದುಡ್ಡು ಕೊಟ್ರು ನೈಟ್ ಏನ್ ದುಡ್ಡು ಕೊಡ್ತಾರೆ ಅದ್ ನೋಡ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಜನ ಇವಾಗಿರೋರು. ಅದೆಲ್ಲ ಬದಲಾವಣೆ ಆಗ್ಬೇಕು. ಕ್ಯೂ ನಿಂತ್ಕೋಬೇಕು. ಏನಕ್ಕೆ ಅಂದ್ರೆ ಅವ್ರ ಹತ್ರ ಸೆಕ್ಯೂರಿಟಿ ಇದೆ, ಅಷ್ಟು ದುಡ್ಡು ಇದೆ, ಬಾಡಿ ಗಾರ್ಡ್ಸ್ ಇದಾರೆ. ನಮ್ಮಂತವ್ರು ಸಾಮಾನ್ಯ ಜನರು ಯಾರೋ ಒಬ್ರು ಒಂದು ಎಲೆಕ್ಷನ್ ಅಲ್ಲಿ ನಿಂತು ಪ್ರಜಾಕೀಯದಲ್ಲಿ ಉಪೇಂದ್ರ ಜೊತೆ ಸಾಥ್ ಕೊಟ್ಟು ಒಂಚೂರು ಗೆದ್ರೆ ಅವರು ಬದಲಾವಣೆ ತರಬಹುದು. ಏನಕ್ಕೆ ಕ್ವಶನ್ ಮಾಡೋದು ಅಧಿಕಾರ ಇರುತ್ತೆ ಅಂದ್ರೆ ನಾವು ಕೇಳ್ತೀವಿ, ಅವ್ರು ಉತ್ತರ ಕೊಡ್ಲೇಬೇಕು. ಇವಾಗಿರೋರು ಉತ್ತರ ಕೊಟ್ಟರು ನಡೀತೆ, ಕೊಡದೋದ್ರು ನಡೀತೆ. ಈಗ ಮೋದಿನೇ ನೋಡ್ಬೋದು, ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಲ್ಲ, ಡೈರೆಕ್ಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಲ್ಲ. ಏನಕ್ಕೆ? ಅವ್ರ ಹತ್ರ ಯಾರು ಡೈರೆಕ್ಟ್ ಕ್ವಶನ್ ಮಾಡಕ್ಕೆ ಆಗ್ತಾ ಇಲ್ಲ. ಈ ಒಂದು ಟ್ರಾನ್ಸ್ಪರೆನ್ಸಿ ಬರ್ಬೇಕು, ಇದು ಹೋಗ್ಬೇಕಿದು ಟ್ರಾನ್ಸ್ಪರೆನ್ಸಿ ಬರ್ಬೇಕು. ನಮ್ ಕ್ವಶನ್ ಮಾಡೋ ರೈಟ್ಸ್ ನಮ್ ಕೈಗೆ ಉಳಿಕೋಬೇಕು ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ